ॐ भद्रं कर्णेभिः शृणुयामदेवाः भद्रं पश्येमाक्षभिर्यजत्राः स्थिरैरङ्गैस्तुष्टुवागुंसस्तनूभिः व्यशेमदेवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. Let's chant this together. O hidden life, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti Shanti Shanti. ಇಂದು ಭೃಗುವಾಸರ ಶುಕ್ರವಾರ ಶ್ರಾವಣ ಶುದ್ಧ ಅಷ್ಟಮಿ ಅತ್ಯಂತ ಶ್ರೇಷ್ಠವಾದಂತಹ ಶ್ರಾವಣ ಮಾಸದ ಈ ಮುಸ್ಸಂಜೆಯಲ್ಲಿ ಈ ಶುಕ್ರವಾರ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರ ಯಾವುದನ್ನು ನಾವು ಕಳೆದ ವಾರ ಆರಂಭ ಮಾಡಿದ್ವು ಅದನ್ನು ಮುಂದುವರಿಸುತ್ತಾ 6ನೆಯ ಶ್ಲೋಕದಿಂದ 15ನೆಯ ಶ್ಲೋಕದವರೆಗೆ 10 ಶ್ಲೋಕಗಳ ಶ್ರೀ ಲಲಿತಾ ಸಹಸ್ರನಾಮ ಪಾರಾಯಣ ತಾವು ಕೂಡ ನಮ್ಮೊಡನೆ ಪಾರಾಯಣವನ್ನು ಮಾಡಬಹುದು. ಧ್ಯಾನಂ ಸಿಂಧೂರಾರುಣ ವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಳಿಸ್ಫುರತ್ ತಾರಾನಾಯಕ ಶೇಖರಾಂ ಸ್ಮಿತಮುಖೀಮಾಪೀನವಕ್ಷೋರುಹಾಂ पाणिभ्यामलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणां ध्यायेत् परामम्बिकाम्. अथ श्रीललितासहस्रनामस्तोत्रम्. वदनस्मरमाङ्गल्यगृहतोरणचिल्लिका वक्त्रलक्ष्मीपरीवाहचलन्मीनाभलोचना नवचम्पकपुष्पाभनासा दण्डविराजिता ताराकान्तितिरस्कारिनासाभरणभासुरा कदम्बमञ्जरे क्लृप्तकर्णपूरमनोहरा ताटङ्कयुगलीभूततपनोडुपमण्डला पद्मरागशिलादर्शपरिभाविकपोलभूः नवविद्रुमबिम्बश्रीन्यक्कारिरदनच्छदा शुद्धविद्याङ्कुराकारद्विजपङ्क्तिद्वयोज्ज्वला कर्पूरवीटिकामोदसमाकर्षद्दिगन्तरा निजसल्लापमाधुर्यविनिर्भत्सितकच्छपी मन्दस्मितप्रभापूरमुज्जत्कामेशमानसा अनाकलितसादृश्यचुबुकश्रीविराजिता कामेशबद्धमाङ्गल्यसूत्रशोभितकन्धरा
कनकाङ्गदकेयूरकमनीयभुजान्वित रत्नग्रैवेयचिन्ताकलोलमुक्ताफलान्वित कामेश्वरप्रेमरत्नमणिप्रतिपणस्तनी नाभ्यालवालरोमालिलताफलकुचद्वयी लक्ष्यरोमलताधारतासमुन्नेयमध्यमा स्तनभारदलन्मध्यपट्टबन्धवलित्रया ॐ शान्ति शान्ति शान्तिः हरिः ॐ श्रीगुरुभ्यो नमः हरिः ॐ ಲಕ್ಷ್ಮೀ ನರಸಿಂಹನ ಮಂತ್ರದ ನಾಮಜಪ ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ನೇರವಾಗಿ ಕುಳಿತುಕೊಳ್ಳಿ. ಜಯ ಜಯ ಲಕ್ಷ್ಮೀ ನರಸಿಂಹ, ವಜ್ರಸ್ತಂಭಜ ನರಸಿಂಹ, 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 ವಜ್ರಸ್ತಂಭಜ ನರಸಿಂಹ, ವಜ್ರಸ್ತಂಭಜ ನರಸಿಂಹ. ಶ್ರಾವಣ ಮಾಸದ ಈ ಶುಕ್ರವಾರದ ಮುಸ್ಸಂಜೆಯಲ್ಲಿ ಒಂದು ಶಿವನ ಭಜನೆಯನ್ನು ಮಾಡೋಣ. ಸಾಹಿತ್ಯವನ್ನು ಪರದೆ ಮೇಲೆ ಹಂಚಿಕೊಂಡಿದ್ದೇವೆ. ನಾವು ಹೇಳಿಕೊಟ್ಟ ನಂತರ ತಾವು ಗಾಯನವನ್ನು ಮಾಡಬಹುದು. ಮಂಗಳಂ ಗುರು ಶಂಕರ, ಜಯ ಮಂಗಳಂ ಗುರು ಶಂಕರ. ಮಂಗಳಂ ಗುರು ಶಂಕರ, ಜಯ ಮಂಗಳಂ ಗುರು ಶಂಕರ. ಸಂಗರಹಿತ ಮುನಿ ಪುಂಗವ ವಂದಿತ, ಸಂಗರಹಿತ ಮುನಿ ಪುಂಗವ ವಂದಿತ. ಮಂಗಳಂ ಗುರು ಶಂಕರ, ಜಯ ಮಂಗಳಂ ಗುರು ಶಂಕರ.
ಎಂದಿಗೂ ಹರೆಯದ ಬಂಧದೊಳಿರುವೆನ. ಸಂದೇಹ ಹರಿಸುತ್ತ ಎನ್ನ ಸಂದೇಹ ಹರಿಸುತ್ತ. ಕುಂದದ ಬ್ರಹ್ಮಾನಂದದಿ ಬೆರೆಸಿದೆ. ಮಂಗಳಂ ಗುರು ಶಂಕರ ಜಯ ಮಂಗಳಂ ಗುರು ಶಂಕರ. ಕಾತರ ಒಳಿಯುವ ರೀತಿಯ ನರಿಯದೆ. ಭೀತಿಂ ತಪಿಸುವ ಭವಭೀತಿಂ ತಪಿಸುವ. ಪಾತಕಿಯನ್ನು ಪರಮಾತ್ಮನ ಮಾಡಿದೆ. ಮಂಗಳಂ ಗುರು ಶಂಕರ ಜಯ ಮಂಗಳಂ ಗುರು ಶಂಕರ. ರೂಢಿಯೊಳಿರುವೆನ ಗೂಢವನರಿಯದೆ. ನಾಡೆಲ್ಲ ಬಳಸಿದ ಈ ನಾಡೆಲ್ಲ ಬಳಸಿದ. ಮೂಢನ ಪರಮಾರೂಢನ ಮಾಡಿದೆ. ಮಂಗಳಂ ಗುರು ಶಂಕರ ಜಯ ಮಂಗಳಂ ಗುರು ಶಂಕರ. ತಾಮಸವರ್ಜಿತ ಕಾಮಿತದಾಯಕ. ಸೋಮಶೇಖರ ನಿಭ ಜಯ ಸೋಮಶೇಖರ ನಿಭ. ಕಾಮಹರಣ ಶಿವರಾಮ ವಿನುತ ಪದ. ಮಂಗಳಂ ಗುರು ಶಂಕರ ಜಯ ಮಂಗಳಂ ಗುರು ಶಂಕರ. ಸಂಗರಹಿತ ಮುನಿ ಪುಂಗವ ವಂದಿತ. ಸಂಗರಹಿತ ಮುನಿ ಪುಂಗವ ವಂದಿತ. ಮಂಗಳಂ ಗುರು ಶಂಕರ ಜಯ ಮಂಗಳಂ ಗುರು ಶಂಕರ. ಮಂಗಳಂ ಗುರು ಶಂಕರ ಜಯ ಮಂಗಳಂ ಗುರು ಶಂಕರ. ಜಯ ಮಂಗಳಂ ಗುರು ಶಂಕರ. ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಜೈ ಜೈ ರಘುವೀರ ಸಮರ್ಥ ಶ್ರೀ ಸದ್ಗುರುನಾಥ ಮಹಾರಾಜ ಕಿ ಜಯ. ಹರ ಹರ ನಮಃ ಪಾರ್ವತಿ ಪತಯೇ. ಹರ ಹರ ಮಹಾದೇವ ಶಂಭೋ. ಈ ಭಜನೆಯ ಶೀರ್ಷಿಕೆಯಲ್ಲಿ ಶಿವ ಭಜನ್, ಶಿವನ ಭಜನೆ ಅಂತ ಹೇಳಿದ್ರು ಕೂಡ ಶಿವನ ಅವತಾರವೇ ಆದಂತಹ ಆಚಾರ್ಯ ಶಂಕರರ ಸ್ತುತಿಸುವ ಕೃತಿ ಇದು. ಆದ್ರಿಂದ ಆಚಾರ್ಯ ಶಂಕರರ ಭಜನೆ ಅಂತ ಏನಾದರೂ ಹೇಳಿ
ಅಥವಾ ಶಿವಭಜನೆ ಅಂತನಾದರೂ ಹೇಳಿ, ಎರಡು ಕೂಡ ಒಂದೇ. ಆಚಾರ್ಯ ಶಂಕರರಿಗೆ ಈ ಭಜನೆ ಮೂಲಕ ನಾವು ನಮನಗಳನ್ನು ಸಲ್ಲಿಸಿದ್ದೇವೆ. ವಿವೇಕ ಚೂಡಾಮಣಿಯ ಮುಂದುವರೆದ ವಿಚಾರಗಳನ್ನು ಮಾಡೋಣ. ಪ್ರಾರಂಭದಲ್ಲಿ ಕೆಲವು ಶ್ಲೋಕಗಳ ಪಾರಾಯಣ, ಪ್ರತಿಯೊಂದು ಶ್ಲೋಕವನ್ನು ಕೂಡ ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಪ್ರಾರಂಭದಲ್ಲಿ ಮಂಗಳಾಚರಣ ಶ್ಲೋಕ. ಸರ್ವವೇದಾಂತ ಸಿದ್ಧಾಂತ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. 264ನೇ ಶ್ಲೋಕ. ಸಂಬೋಧ ಮಾತ್ರಂ, ಸಮ್ಮಲ್ಲ ಸ್ವ ಮಾಡ್ಕೊಳ್ಳಿ. ಸ್ವಬೋಧ ಮಾತ್ರಂ ಪರಿಶುದ್ಧ ತತ್ವಂ ಸ್ವಬೋಧ ಮಾತ್ರಂ ಪರಿಶುದ್ಧ ತತ್ವಂ ವಿಜ್ಞಾಯ ಸಂಘೇ ನೃಪವಚ್ಚ ಸೈನ್ಯೇ ತದಾಶ್ರಯಃ ಸ್ವಾತ್ಮನಿ ಸರ್ವದಾ ಸ್ಥಿತಃ ವಿಲಾಪಯ ಬ್ರಹ್ಮಣಿ ವಿಶ್ವಜಾತಂ. बुद्धौ गुहायां सदसद्विलक्षणम् ब्रह्मास्ति सत्यं परमद्वितीयम्. तदात्मना योऽत्र वसेद्गुहायाम् पुनर्न तस्याङ्ग गुहा प्रवेशः. ज्ञाते वस्तुन्यपि बलवती वासनानादिरेष कर्ता भोक्ताप्यहमिति दृढा यास्य संसारहेतुः प्रत्यग्द्रष्ट्यात्मनि निवसता सापनेया प्रयत्नान् मुक्तिं प्राहुस्तदिह मुनयः. वासनातानवं यत् ಶ್ರೀ ಗುರುಭ್ಯೋ ನಮಃ. ಆಚಾರ್ಯ ಶಂಕರರು ಮುಕ್ತಿಯ ಬಗ್ಗೆ ಹೇಳ್ತಾ ಇದ್ದಾರೆ.
ಮೋಕ್ಷ ಯಾರಿಗೆ ಸಾಧ್ಯ? ಮೋಕ್ಷವನ್ನು ಯಾರು ಗಳಿಸಿಕೊಳ್ಳಬಲ್ಲರು? ಯಾರಿಗೆ ಅರ್ಹತೆ ಇದೆ? ಯಾವ ಸಾಮರ್ಥ್ಯದಿಂದ ಆ ಮುಕ್ತಿ ಎಂಬ ಅರ್ಹತೆಯನ್ನು ಗಳಿಸುವರು? ಹೇಳ್ತಾ ಇದ್ದಾರೆ 266ನೆಯ ಶ್ಲೋಕದಲ್ಲಿ ಶ್ರೀ ಆದಿಶಂಕರಾಚಾರ್ಯರು. ಕಳೆದ ವಾರ ಇದನ್ನು ಆರಂಭ ಮಾಡಿದ್ವು. ಇವತ್ತು ವಿಸ್ತಾರವಾಗಿ ಇದರ ಬಗ್ಗೆ ಚರ್ಚೆ ಮಾಡುವ. ಜ್ಞಾತಿ ವಸ್ತುನಿ ಅಪಿ, ಆತ್ಮನನ್ನು ಅರಿತುಕೊಂಡ ಮೇಲೂ ಅಹಂ, ನಾನು, ಕರ್ತ, ಕರ್ತೃ, ಅಪಿ ಮತ್ತು ಭೋಕ್ತಾ, ಭೋಕ್ತೃ ಇತಿ ಎಂಬ ಯಾ ಅನಾದಿ, ಯಾವ ಅನಾದಿಯಾದ ವಾಸನಾ ಸಂಸ್ಕಾರವು ಬಲವತಿ, ಪ್ರಬಲವೂ ದೃಢ, ದೃಢವೂ ಆಗಿರುತ್ತದೆ. ಏಷ, ಇದು ಅಸ್ಯ ಸಂಸಾರ ಹೇತು, ಈ ಮನುಷ್ಯನ ಸಂಸಾರಕ್ಕೆ ಕಾರಣವಾಗಿರುತ್ತದೆ. ಇದೇ ಕಾರಣದಿಂದಲೇ ಅವನಿಗೆ ಮುಕ್ತಿ ದೊರಕ್ತಾ ಇಲ್ಲ. ಕಾರಣ ಅವನದೇ ಆದಂತಹ ಕರ್ತೃತ್ವ ಹಾಗೂ ಭೋಕ್ತೃತ್ವದಿಂದಾಗಿ. ಇದೇ ಸಂಸಾರಕ್ಕೆ ಕಾರಣ. ಪ್ರತ್ಯಕ್ ದೃಷ್ಟ್ಯ, ಪ್ರತ್ಯಗಾತ್ಮ ದೃಷ್ಟಿಯಿಂದ ಆತ್ಮನಿ, ಆತ್ಮನಲ್ಲಿಯೇ ನಿವಸತಾ ನೆಲೆಸಿರುವ ಬ್ರಹ್ಮನಿಷ್ಠನಿಂದ ಸಾ, ಆ ಸಂಸ್ಕಾರವು ಪ್ರಯತ್ನಾತ್ ಅಪನೇಯ, ಪ್ರಯತ್ನದಿಂದ ಪರಿಹರಿಸಿಕೊಳ್ಳತಕ್ಕದ್ದು. ಯಾವುದನ್ನು? ಈ ಕರ್ತೃತ್ವ ಭೋಕ್ತೃತ್ವ ಎಂಬ ಒಂದು ಆಭಾಸ ಏನಿದೆ, ಯಾವ ಒಂದು ಅಜ್ಞಾನ ಇದೆ, ಅದನ್ನು ಅಪನೇಯ, ಅದನ್ನು ಖಂಡಿತವಾಗಿ ಹೋಗಲಾಡಿಸಿಕೊಳ್ಳತಕ್ಕದ್ದು. ಯತ್ ವಾಸನಾ ತಾನವಂ, ಯಾವುದು ಸಂಸ್ಕಾರದ ಕೃಶತೆಯೋ ತತ್, ಅದನ್ನೇ ಮುನಯ ಇಹ ಮುಕ್ತಿ, ಮುಕ್ತಿಂ ಪ್ರಾಹು, ಅದನ್ನೇ ಇಲ್ಲಿ ಮುನಿಗಳು ಮುಕ್ತಿ ಎಂದು ಹೇಳಿರುವರು. ನೋಡುವ ಈ ಶ್ಲೋಕದ ತಾತ್ಪರ್ಯವನ್ನು. ಆತ್ಮನನ್ನು ಅರಿತುಕೊಂಡ ಮೇಲೂ ನಾನು ಕರ್ತೃ, ನಾನು ಭೋಕ್ತೃ ಎಂಬ ಈ ಅನಾದಿ ಸಂಸ್ಕಾರವು ಪ್ರಬಲವೂ ದೃಢವೂ ಆಗಿರುತ್ತದೆ. ಇದೇ ಈ ಮನುಷ್ಯನ ಸಂಸಾರಕ್ಕೆ ಕಾರಣವಾಗಿರುತ್ತದೆ. ಸಂಸ್ಕಾರ ಇಲ್ಲದೆ ಇರುವುದರಿಂದ ಸಂಸಾರ. ಪ್ರತ್ಯಗಾತ್ಮನೇ ತಾನು ಎಂಬ ದೃಷ್ಟಿಯಿಂದ ಆತ್ಮನಲ್ಲಿಯೇ ನೆಲೆಸಿರುವ ಬ್ರಹ್ಮನಿಷ್ಠನು ಆ ಸಂಸ್ಕಾರವನ್ನು ಪ್ರಯತ್ನಪೂರ್ವಕವಾಗಿ ಪರಿಹರಿಸಿಕೊಳ್ಳಬೇಕು. ದೈವದತ್ತವಾದಂತಹ ಸಂಸ್ಕಾರ ಸಿಕ್ಕಿದಾಗ ಈ ನಾನು, ನನ್ನದು ಎಂಬ ಮೋಹಪಾಶಕ್ಕೆ ಅವನು ಬೀಳುವುದಿಲ್ಲ. ಯಾವಾಗ ಈ ಪ್ರಾಪಂಚಿಕ ಸಂಸ್ಕಾರವೇ ಹೆಚ್ಚು ಪ್ರಬಲವಾಗಿ ತನ್ನ ಆಂತರ್ಯದಲ್ಲಿ ಬೇರೂರುತ್ತದೆಯೋ ಆಗ ಸಂಸಾರಕ್ಕೆ ಕಾರಣವಾಗಿರುತ್ತೆ. ಆದ್ರಿಂದ ಯಾವ ಸಂಸ್ಕಾರ ಹೆಚ್ಚು ಪ್ರಬಲವಾಗಿರಬೇಕು ಅನ್ನುವಂಥದ್ದನ್ನು ನಾವು ನಿರ್ಧರಿಸಿಕೊಳ್ಳಬೇಕು. ಇಂತಹ ಸಂಸ್ಕಾರದ ಕ್ಷಯವನ್ನೇ ಮುನಿಗಳು ಇಲ್ಲಿ ಮುಕ್ತಿ ಎಂದು ಹೇಳಿರುತ್ತಾರೆ. ಪ್ರಾಪಂಚಿಕ ಸಂಸ್ಕಾರ ಬೇರೆ, ಪಾರಮಾರ್ಥಿಕ ಸಂಸ್ಕಾರ ಬೇರೆ. ಆದ್ರಿಂದ ಪ್ರಾಪಂಚಿಕವಾಗಿದ್ದಷ್ಟೂ ನಾವು ಸಂಸಾರಿಗಳು, ಪಾರಮಾರ್ಥಿಕವಾಗಿದ್ದಷ್ಟು ನಾವು ಮುಕ್ತರು, ಜೀವನ್ಮುಕ್ತರು. ಹೌದಲ್ಲ? ಈಗ ವಿಚಾರ ಮಾಡೋಣ, ಯಾಕೆ ಈ ಕರ್ತೃತ್ವ ಭೋಕ್ತೃತ್ವದಲ್ಲಿ ಅಭಿಮಾನ ಹೆಚ್ಚು? ನೋಡಿ, ಹಿಂದಿ ಮತ್ತು ಇಂಗ್ಲಿಷಲ್ಲಿ ಅನುವಾದ ನೋಡಿದ ನಂತರ ಇನ್ನೂ ಕೂಡ ಸ್ಪಷ್ಟವಾಗುತ್ತೆ. आत्मवस्तु का ज्ञान हो जाने पर भी, आत्मवस्तु का ज्ञान हो जाने पर भी जो मैं करता और मैं भोगता हूं इस रूप से दृढ़ होकर जन्म मरण रूप संसार का कारण होती है, उस प्रबल अनादि वासना को प्रत्यक आंतरिक दृष्टि से आत्मस्वरूप में स्थित होकर प्रयत्न पूर्वक दूर करना चाहिए, क्योंकि इस संसार में वासना की क्षीणता को ही मुनियों ने मुक्ति कहा है. ಇದು ಕ್ಷೀಣವಾಗಲೇಬೇಕು. ಯಾಕೆ ಬಂದಿದೆ ನೋಡಿ, ಅದು ನಾನು, ನನ್ನದು ಅಜ್ಞಾನವೇ, ಮತ್ತೇನಿಲ್ಲ. ಅಜ್ಞಾನ ಕಾರಣ. Even after the truth has been realized, there remains that strong, beginningless, obstinate impression that one is the agent, karta, and experiencer, bhokta, which is the cause of one's
transmigration. That impression has to be carefully removed by living in the Brahman with a constant identification with the Supreme Self. The sages call that liberation, which is the attenuation of vasanas or impressions, here and now. ಎಷ್ಟು ಸೊಗಸಾಗಿದೆ ನೋಡಿ. ಅತ್ಯಂತ ದೃಢವಾಗಿದೆ ಇದು. ಅತ್ಯಂತ ಪ್ರಬಲವಾಗಿ ನಮ್ಮನ್ನೇ ಮೋಸಗೊಳಿಸುತ್ತೆ ಈ ಅಜ್ಞಾನ, ಅಹಂ ಕರ್ತ ಅಹಂ ಭೋಕ್ತ. ನಾನು ಮಾಡಿದ್ದೇನೆ, ನಾನು ಮಾಡಿದ್ದೇನೆ, ನಾನು ಮಾಡಿದ್ದೇನೆ, ಆದ್ದರಿಂದಲೇ ನಾನೇ ಅನುಭವಿಸಬೇಕು, ನಾನೇ ಅನುಭವಿಸಬೇಕು. ಎಂತಹ ಅಜ್ಞಾನ ನೋಡಿ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀಥಾಃ ಮಾ ಗೃಧಃ ಕಸ್ಯ ಸ್ವಿಧನಂ. ಈಶಾವಾಸ್ಯ ಉಪನಿಷತ್ತಿನ ಮೊದಲನೆಯ ಶ್ಲೋಕ. ಈಶಾವಾಸ್ಯಮಿದಂ ಸರ್ವಂ, ಇದಂ ಸರ್ವಂ ಈಶಾವಾಸ್ಯಂ. ಸಂಪೂರ್ಣ ಸೃಷ್ಟಿ ಭಗವಂತಮಯ, ಪರಮಾತ್ಮಮಯ. ಅಣು ಅಣುವಿನಲ್ಲಿ, ಕಣ ಕಣದಲ್ಲೂ, ಧಮನಿ ಧಮನಿಯಲ್ಲೂ ಆತನ ಅಸ್ತಿತ್ವವಿದೆ. ವಿಚಾರ ಮಾಡಿ. ಯತ್ಕಿಂಚ ಜಗತ್ಯಾಂ ಜಗತ್, ಈ ಜಗತ್ತಲ್ಲಿ ನೀವು ಏನೇ ನೋಡಿ ಅದು ಭಗವಂತನ ಆವಿರ್ಭಾವವೇ, ಅನುಭೂತಿಯೇ. ಹೌದೌದು. ತೇನ ತ್ಯಕ್ತೇನ ಭುಂಜೀಥಾಃ. ಭಗವಂತನು ಕೊಟ್ಟಿದ್ದಾನೆ ಎಲ್ಲವನ್ನು ಕೂಡ, ಅವನದೇ ಎಲ್ಲವೂ ಕೂಡ, ನನ್ನದೇನೂ ಇಲ್ಲ. ನಾನು ಕೇವಲ ನನ್ನ ಭ್ರಾಂತಿ, ನನ್ನದು ನನ್ನದು ನನ್ನದು, ನನ್ನದೇನಿದೆ ಇಲ್ಲಿ. ಬರುವಾಗ ಖಾಲಿ ಕೈ, ಖಾಲಿ ಕೈ ಏನು, ನಿರ್ವಸ್ತ್ರ, ನಿರ್ವಾಣ, ದಿಗಂಬರ, ಏನೇನೂ ಇಲ್ಲ. ಹೌದಲ್ಲ? ಬೆತ್ತಲೆಯಾಗಿ ಬಂದದ್ದು, ಬೆತ್ತಲೆಯಾಗಿ ಹೋಗುವುದು. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಮಧ್ಯದಲ್ಲಿ ಕತ್ತಲೆ. ಅವರು ಹಾಡಿದೆ ನೋಡಿ ಒಂದು. ಮಾನವ ಮೂಳೆ ಮಾಂಸದ ತಡಿಕೆ, ಇದರ ಮೇಲಿದೆ ತೊಗಲಿನ ಹೊದಿಕೆ. ತುಂಬಿದೆ ಒಳಗೆ ಕಾಮಾದಿ ಬಯಕೆ. ಯಾಕೆ ಆ ಕಾಮಾದಿ ಬಯಕೆಗಳು ಒಳಗೆ ತುಂಬಿದೆ? ಅಹಂಕರ್ತ ಅಹಂ ಭೋಕ್ತ ಎನ್ನುವ ದುರಭಿಮಾನದಿಂದ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ. ಆ ಬಂದು ಹೋಗುವ ನಡುವೆ ಬರೀ ಕತ್ತಲೆ. ಭಕ್ತಿಯ ಬೆಳಕು ಬಾಳಿಗೆ ಬೇಕು, ಮುಕ್ತಿಗೆ ವಿಠಲನ ಕೊಂಡಾಡಬೇಕು. ಮಾನವ ಮೂಳೆ ಮಾಂಸದ ತಡಿಕೆ, ಇದರ ಮೇಲಿದೆ ತೊಗಲಿನ ಹೊದಿಕೆ. ತುಂಬಿದೆ ಒಳಗೆ ಕಾಮಾದಿ ಬಯಕೆ. ಮಾನವ ಮೂಳೆ ಮಾಂಸದ ತಡಿಕೆ. ವಿಠಲ ವಿಠಲ ಪಾಂಡುರಂಗ ವಿಠಲ, ವಿಠಲ ವಿಠಲ ಪಾಂಡುರಂಗ ವಿಠಲ, ವಿಠಲ ವಿಠಲ ಪಾಂಡುರಂಗ ವಿಠಲ, ಪಾಂಡುರಂಗ ವಿಠಲ, ಪಾಂಡುರಂಗ ವಿಠಲ. ವಿಚಾರ ಮಾಡಿ.
ಪ್ರತಿಯೊಂದು ಅವನ ದೇಣಿಗೆ, ಅವನ ಕೊಡುಗೆ, ಅವನ ಉಡುಗೊರೆ. ನಮ್ಮದೇನಿಲ್ಲ. ಶರೀರ ಕೊಟ್ಟಿರೋದು ಅವನೇ. ಶರೀರಕ್ಕೆ ಯಾವ ಪೋಷಣೆಗೆ ಅಗತ್ಯವಿದೆಯೋ ಆ ಪೌಷ್ಟಿಕವಾದಂತಹ ಆಹಾರವನ್ನು ಒದಗಿಸಿರುವವನೂ ಕೂಡ ಅವನೇ. ಅವನದನ್ನು ಅವನಿಗೇ ಕೊಡುವಾಗ ನಮ್ಮದೇನು ದೊಡ್ಡ ಸ್ಥಿತಿಯಲ್ಲಿ, ಹೌದಲ್ಲ? ಆ ಕೆರೆಯ ನೀರನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರು. ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ. ಶ್ರೀ ಪುರಂದರ ವಿಠಲರಾಯನ ಚರಣ ಕಮಲವನಂಬಿ ಬದುಕಿರೋ. ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ. ನೋಡಿ ಹೇಗಿದೆ. ಆದ್ರಿಂದ ಈ ಪ್ರಾಪಂಚಿಕ ಸಂಸ್ಕಾರವನ್ನು ಪಾರಮಾರ್ಥಿಕ ಸಂಸ್ಕಾರದಿಂದ ಅಪನೇಯ ಪರಿಹರಿಸಿಕೊಳ್ಳಬೇಕು. ಯಾವಾಗ ಈ ಪ್ರಾಪಂಚಿಕ ಸಂಸ್ಕಾರದ ಕ್ಷಯವಾಗುವುದೋ ಆಗಲೇ ಮುಕ್ತಿ, ಆಗಲೇ ಮೋಕ್ಷ. ವಿಚಾರ ಮಾಡಿ. ಆದ್ರಿಂದ ಈ ಅಜ್ಞಾನವನ್ನು ನಾವು ಹೋಗಲಾಡಿಸ್ಕೊಳ್ಬೇಕು. ಆದರೂ ಜೀವನದಲ್ಲಿ ಎಂತೆಂತಹ ಪರೀಕ್ಷೆಗಳು ನೋಡಿ. ಈ ಒಂದು ಕಗ್ಗದ ಮುಕ್ತಕದಲ್ಲಿ ಬಹಳ ಸುಂದರವಾಗಿ ವಿಚಾರವನ್ನು ಮಂಡಿಸಿದ್ದಾರೆ ಸನ್ಮಾನ್ಯ ಶ್ರೀಗಳಾದಂತಹ ಡಾಕ್ಟರ್ ಡಿ.ವಿ. ಗುಂಡಪ್ಪನವರು. ಪರಿ ಪರಿ ಪರೀಕ್ಷೆಗಳು, ಪರಿಭವದ ಶಿಕ್ಷೆಗಳು, ಗರಡಿಯ ವ್ಯಾಯಾಮ ಮನ ಬುದ್ಧಿಗಳಿಗೆ. ಪುರುಷತೆಗೆ ಪೆಟ್ಟುಗಳಿನಾದ ಗಂತಿಯೇ ವಿಜಯ. ಬಿರಿದನನ ಫಲಕ್ಕೆ ಮನೆ ಮಂಕುತಿಮ್ಮ. ಬಿರಿದನನ ಫಲಕ್ಕೆ ಮನೆ ಮಂಕುತಿಮ್ಮ. ಮಂಕುತಿಮ್ಮ. ಲೈಫ್ ಪುಟ್ಸ್ ಯು ಥ್ರೂ ಎ ಸೀರೀಸ್ ಆಫ್ ಎಕ್ಸಾಮ್ಸ್. ಪರಿ ಪರೀಕ್ಷೆಗಳು. ಲೈಫ್ ಪುಟ್ಸ್ ಯು ಥ್ರೂ ಅ ಸೀರೀಸ್ ಆಫ್ ಎಕ್ಸಾಮ್ಸ್. ಇಟ್ ಮೇಕ್ಸ್ ಯು ಸಫರ್ ಡಿಫೀಟ್ ಮೆನಿ ಟೈಮ್ಸ್. ಪರಿಭವದ ಶಿಕ್ಷೆಗಳು. ಇಟ್ ಮೇಕ್ಸ್ ಯು ಸಫರ್ ಡಿಫೀಟ್ ಮೆನಿ ಟೈಮ್ಸ್. These are to be taken as exercises of mind and intellect. ಗರಡಿಯ ವ್ಯಾಯಾಮ ಮನಬುದ್ಧಿಗಳಿಗೆ. These sufferings are to be taken as exercises of mind and intellect. The wounds on the mind and body should be considered as scars of victory. ಪುರುಷತೆಗೆ ಪೆಟ್ಟುಗಳಿನಾದ ಗಂತಿಯೇ ವಿಜಯ. Only when a flower wilts, the fruit makes it its home. For good things to happen, we'll have to go through rough times. ಎಷ್ಟು ಸೊಗಸಾಗಿದೆ ಈ ಮುಕ್ತಕ. ನೋಡುವ ಇದರ ಅರ್ಥ ವಿವರಣೆ. ಪೆಟ್ಟುಗಳಿನಾದ, ಪೆಟ್ಟುಗಳಿಂದ ಆದ, ಪೆಟ್ಟುಗಳಿಂದ ಅನೇಕ ಕಷ್ಟ ಕಾರ್ಪಣ್ಯಗಳಿಂದ ಆದಂತಹ ಗತಿಯೇ, ಆ ಗತಿಯೇ ವಿಜಯ. ಗರಡಿಯ ಮನೆಯಲ್ಲಿ ಜಟ್ಟಿಗೆ ವ್ಯಾಯಾಮವಾದಂತೆ ನಮಗೆ ಬದುಕಿನಲ್ಲಿ ಪರಿಯಾದ ಪರೀಕ್ಷೆಗಳು ನಮ್ಮನ್ನು ಗಟ್ಟಿ ಮಾಡಿಸ್ತಾ ಇದೆ. ಈ ಪರೀಕ್ಷೆಗಳು, ಆ ಪರೀಕ್ಷೆಗಳಿಂದಾಗುವ ಸೋಲಿನಿಂದಾಗಿ ಅನುಭವಿಸಬೇಕಾದ ವ್ಯಾಕುಲತೆಯ ಶಿಕ್ಷೆ, ಇವುಗಳೆಲ್ಲ ನಮ್ಮ ಮನಸ್ಸು ಬುದ್ಧಿಗಳಿಗೆ ಆಗುವ ವ್ಯಾಯಾಮದಂತೆ ಎನ್ನುತ್ತಾರೆ ಮಾನ್ಯ ಗುಡ್ಡಪ್ಪನವರು. ಗಿಡದಲ್ಲಿನ ಒಂದು ಹೂ ಅರಳಿ ನಿಂತರೆ ಅದು ಮುಂಬರುವ ಹಣ್ಣಿಗೆ ನಾಂದಿಯಾದಂತೆ ಅಲ್ವೇ? ಬದುಕಿನಲ್ಲಿ ನಮಗೆ ಸಿಗುವ ಈ ಪೆಟ್ಟುಗಳಿಂದಲೇ ಮನಸ್ಸು ಬುದ್ಧಿಗಳು ಪಕ್ವವಾಗಿ ಬಾಳಿನಲ್ಲಿ ನಮಗೆ ಜಯ ಸಿಗುತ್ತದೆ ಎಂದು ನಮ್ಮ ಅನುಭವಗಳಿಂದ ಸಿಗುವ ಫಲದ
ವಿಶ್ಲೇಷಣೆ ಮಾಡಿದ್ದಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ. ನಮ್ಮ ಪೂರ್ವ ಕರ್ಮಗಳಿಗೆ ಅನುಸಾರ ವಿಧಿ ನಮ್ಮನ್ನು ಪರಿಯ ಪರೀಕ್ಷೆಗಳಿಗೆ ಒಡ್ಡುತ್ತದೆ, ಪೆಟ್ಟು ನೀಡುತ್ತಲೇ ಪಾಠ ಕಲಿಸುತ್ತದೆ. ನಾವು ಪಕ್ವವಾಗುವುದಕ್ಕೆ ಪೂರಕವಾದ ಪರಿಯ ಅನುಭವಗಳನ್ನು ನೀಡುತ್ತದೆ. ಅದನ್ನು ಹಾಗೆಯೇ ಸ್ವೀಕರಿಸಬೇಕು. ಜೀವನದಲ್ಲಿ ಒದಗುವ ಕಷ್ಟಗಳಿಗೆ ವಿನಾಕಾರಣ ಕಾರಣಗಳನ್ನು ಹುಡುಕುತ್ತಾ ನಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಅನ್ಯರನ್ನು ದೂಷಿಸುವುದು ಸಾಮಾನ್ಯವಾಗಿ ನಮಗೆ ಕಾಣಸಿಗುತ್ತದೆ. ಕಾರಣವೇನೆಂದರೆ ನಮಗೆ ಸತ್ಯದ ಅರಿವು ಆಗಿರುವುದಿಲ್ಲ. ಪ್ರಾಪಂಚಿಕ ಸಂಸ್ಕಾರವು ಹೆಚ್ಚಿದೆ, ಪಾರಮಾರ್ಥಿಕ ಸಂಸ್ಕಾರವು ಕಡಿಮೆ ಇದೆ. ಆದ್ದರಿಂದಲೇ ಅರಿವು ನಮಗೆ ಉಂಟಾಗುವುದಿಲ್ಲ. ಅನ್ಯರನ್ನು ದೂಷಿಸ್ತಾ ಹೋಗ್ತೇವೆ ನಮ್ಮ ಕಷ್ಟ ಕಾರ್ಪಣ್ಯಗಳಿಗೆ. ಬದುಕಿನ ಹೋರಾಟದಲ್ಲಿ ಮಲ್ಲ ಶಾಲೆ ಗರಡಿ, ಮಲ್ಲ ಶಾಲೆಯ ಜಟ್ಟಿ ವ್ಯಾಯಾಮದಿಂದ ಗಟ್ಟಿಯಾದಂತೆ ಗರಡಿಯ ಮನೆಯಲ್ಲಿ ಜಟ್ಟಿ ಗಟ್ಟಿ ಆಗ್ತಾನೆ. ಮನಸ್ಸು ಬುದ್ಧಿಗಳಿಗೆ ಅನುಭವಗಳು ನೀಡುವ ಕಸರತ್ತಿನಿಂದ ನಾವು ಗಟ್ಟಿಯಾಗಬೇಕು. ಹೇಗೆ ಒಂದು ಗಿಡದಲ್ಲಿ ಸ್ವಶಕ್ತಿಯಿಂದಲೇ ಚೇತನ ಚಿಗುರೊಡೆದು ಮೊಗ್ಗಾಗಿ ಅರಳಿ ಹೂವಾದರೆ ಮಾತ್ರ ಮುಂಬರುವ ಕಾಯಿಗೆ ತನ್ಮೂಲಕ ಹಣ್ಣಿಗೆ ದಾರಿಯಾಗುತ್ತದೆಯೋ, ಹಾಗೆಯೇ ನಾವು ಸಹ ಜೀವನದ ತೋಟದಲ್ಲಿ ಹೂತು ಕಾತು ಪಕ್ವವಾಗಿ ಹಣ್ಣಾಗಿ ಬದುಕಿನ ಸವಿಯನ್ನು ನಮ್ಮೊಳಗೆ ತುಂಬಿಕೊಳ್ಳಬೇಕು. ಹಾಗೆ ನಮ್ಮಲ್ಲಿ ಸವಿ ತುಂಬಬೇಕಾದರೆ ಪಕ್ವತೆ ಬರಬೇಕು, ಮೆಚ್ಯೂರಿಟಿ, ಪಕ್ವತೆ ಬರಬೇಕು. ಅಂತಹ ಪಕ್ವತೆ ಬರಲು ನಮಗೆ ಅನುಭವವಾಗಬೇಕು. ನಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ನಾವೇ ಕಾರಣವೆಂದು ನಾವು ಅರಿತುಕೊಳ್ಳಬೇಕು. ವಿಧಿಯ ವಿನ್ಯಾಸದ ಪ್ರಕಾರವೇ ನಮ್ಮ ಜೀವನವೂ ಸಾಗುತ್ತದೆ ಎಂದು ಅರಿತುಕೊಳ್ಳಬೇಕು ಮತ್ತು ನಿರ್ಲಿಪ್ತತೆಯಿಂದ ಆ ವಿಧಿಗೆ ಶರಣಾಗಬೇಕು. ಅಂತಹ ಅರಿವು ನಮ್ಮಲ್ಲಿ ಮೂಡಿದರೆ ನಾವು ಎಂತಹ ಪರಿಸ್ಥಿತಿಯಲ್ಲೂ ವಿಚಲಿತರಾಗದೆ ದೃಢವಾಗಿ ಬಂದದ್ದನ್ನೆಲ್ಲ ಅನುಭವಿಸುವ ಮತ್ತು ಆ ಅನುಭವದಿಂದ ಕಲಿಯುವಂತಾಗುತ್ತದೆ. ಅಂತಹ ಕಲಿಕೆ ನಮಗಾಗದಿದ್ದರೆ ವಾಸ್ತವವನ್ನು ಅರಿಯದೆ ನಮ್ಮ ಹಣೆಯ ಬರಹವನ್ನೋ ಅದನ್ನು ಬರದ ದೈವವನ್ನೋ ಅನ್ಯರನ್ನೋ ದೂಷಿಸುತ್ತಲೋ ಅಥವಾ ನಮಗೆ ನಾವೇ ಕೊರಗುತ್ತಲೋ ದೂಡಿದರೆ ಕಲಿಕೆ ಶೂನ್ಯವಾಗಿ ಬದುಕಿನಲ್ಲಿ ಬರುವ ಕಷ್ಟಗಳಿಂದ ಉದ್ಭವವಾಗುವ ಪ್ರಶ್ನೆಗಳಿಗೆ ಉತ್ತರವೇ ಸಿಗದೆ ಸೋಲುತ್ತೆ. ಕಡೆಗೆ ಉಳಿಯುವುದು ಕೇವಲ ಕಹಿ. ಅದಲ್ಲದೆ ಅನುಭವಗಳಿಂದ ಕಲಿತು ಪಕ್ವವಾದರೆ ಬದುಕು ಸವಿಯಾಗುತ್ತದೆ. ಆಯ್ಕೆ ನಮ್ಮದೇ ಅಲ್ಲವೇ? ಇಂತಹ ಶ್ರೇಷ್ಠವಾದಂತಹ ವಿಚಾರ ವಿವೇಕ ಚೂಡಾಮಣಿಯಲ್ಲಿ ಹೆಚ್ಚು ಪ್ರಸ್ತುತವಾಗಿದೆ. ವಾಸನ ತ್ಯಾಗವಾಗಬೇಕು. ಆ ವಾಸನವನ್ನು ಸಂಪೂರ್ಣವಾಗಿ ನಿಶ್ಶೇಷವಾಗಿಸಲು ಪಾರಮಾರ್ಥಿಕ ಸಂಸ್ಕಾರ ಅಗತ್ಯ. ಉಳಿದ ವಿಚಾರಗಳನ್ನು ಮುಂದಿನ ಶುಕ್ರವಾರ ಮುಂದುವರಿಸೋಣ. ಶಾಂತಿ ಮಂತ್ರ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.